ನಿನ್ನೆ ಹಿಂದೂ ಕಾರ್ಯಕರ್ತ ಸುಶೀಲ್ ಅಂತ ಹೇಳಿ ನಿನ್ನೆ ಸಂಜೆ ಒಂದು 2-3 ಜನ ಹುಡುಗರು ಬೈಕ್ ವೀಲಿಂಗ್ ಮಾಡ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಸುಶೀಲ್ ಆ ವೀಲಿಂಗ್ ಮಾಡ್ಕೊಂಡು ಬಂದಂತ ಮುಸ್ಲಿಂ 3 ಜನ ಹುಡುಗರುಗಳಿಗೆ ಬೇಡ್ರಪ್ಪ, ಇಲ್ಲಿ ಜನವಸತಿ ಕ್ಷೇತ್ರ ಇದು, ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಸಂಜೆ ಹೊತ್ತು ಓಡಾಡ್ತಾ ಇರ್ತಾರೆ, ಮಕ್ಕಳು ಎಡಗಡೆಯಿಂದ ಬಲಗಡೆಗೆ ಆ ಮನೆಗಳಿಗೆ ಓಡಾಡ್ತಾ ಇರ್ತಾರಪ್ಪ, ಬೇರೆ ಜಾಗದಲ್ಲಿ ಮಾಡ್ಕೊಳ್ರಪ್ಪ ಅಂತ ವಿನಂತಿ ಮಾಡ್ಕೊಂಡಂಗೆ. ಆದರೆ ವಾಪಸ್ ಹೋದಂತ ಆ ಹುಡುಗರು ಸಂಜೆ 7:30ರಿಂದ ರಾತ್ರಿ 8-9 ಗಂಟೆವರೆಗೂ ಕಾಯ್ದು ಆ ಬುದ್ಧವಾದ ಹೇಳಿದಂತ ಸನ್ಮಾನಿತ ಸುಶೀಲ್ಗೆ ವಾಕ್ ಬಂದಾಗ, ರಾತ್ರಿ ಊಟ ಮಾಡಿ ವಾಕ್ ಬಂದಾಗ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡಿ ಇಡೀ ಯಾವ ರೀತಿ ಅಂತ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಬದುಕಿದ್ರು ಕೂಡ ಸತ್ತಂಗಿರ್ಬೇಕು ಅನ್ನೋ ರೀತಿಯಲ್ಲಿ ಆ ಕರಳು ಮಾತ್ರ ಹೊರಗಡೆ ಬರೋ ರೀತಿಯಲ್ಲಿ 2 ಕಡೆ ಚಾಕು ಹಾಕಿ ಇವತ್ತು ಆಸ್ಪತ್ರೆಯಲ್ಲಿ ನಿನ್ನೆ 2-3 ಆಸ್ಪತ್ರೆಯನ್ನು ಬದಲಾವಣೆ ಮಾಡಿ ಅಂತೂ ದೇವ್ರದಿಂದ ನಿನ್ನೆ ಆ ಕರಳನ್ನು ವಾಪಸ್ ಒಳಗಡೆ ಹಾಕಿ ಒಳ್ಳೆ ಸಕ್ಸಸ್ಸಿವ್ ಆಪರೇಷನ್ ಆಗುವಂತ ಪ್ರಯತ್ನ ಆಗಿದೆ. ನಾನು ಏನು ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಲ್ಲೋ ಒಂದ್ ಕಡೆಗೆ ನಾವು ಏನೇ ಮಾಡಿದ್ರು ಕೂಡ ನಮಗೆ ಸಹಿಸಿಕೊಳ್ತಾರೆ ಅಂತ ಸರ್ಕಾರ ನಮಗೆ ಬಂದಿದೆ. ಈ ತುಷ್ಟೀಕರಣ ರಾಜಕಾರಣದಿಂದ ಇವತ್ತು ಈ ಒಂದು ಮುಸ್ಲಿಮಲ್ಲಿರುವಂತಹ ಕೆಲವು ದೇಶ ವಿರೋಧಿ ಮನಸ್ಥಿತಿಗಳೇನಿದೆ, ಈ ರಾಕ್ಷಸ ಕೃತ್ಯ ಮನಸ್ಥಿತಿ ಏನಿದೆ, ಇವತ್ತು ಅವರ ನಡವಳಿಕೆ ಏನಿದೆ, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ಜವಾಬ್ದಾರಿ ಸರ್ಕಾರ ಹೊರಬೇಕು. ಮತ್ತೆ ನೀವು ಮಾಡ್ತಿರುವಂತಹ ತುಷ್ಟೀಕರಣ ರಾಜಕಾರಣದ ಪ್ರತಿಫಲ ಇವತ್ತಿನ ಮುಸ್ಲಿಮಲ್ಲಿರುವಂತಹ ಕೆಲವು ಈ ರಾಕ್ಷಸ ಕೃತ್ಯಗಳು ಇವತ್ತು ಈ ರೀತಿಯಂತ ರಾಜಾರೋಷವಾಗಿ ಹಲ್ಲೆ ನಡೆಯುವಂತ ಷಡ್ಯಂತ್ರ ನಡೀತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ನಿನ್ನೆ ಹೊಳೆಹೊನ್ನೂರಿನಲ್ಲಿ ಮಾಣಿಕ ಹಲ್ಲೆಯನ್ನ ಮಾಡಿದ್ದಾರೆ. ಇಲ್ಲಿ ಶಿಕಾರಿಪುರದಲ್ಲಿ ಘಟನೆ ಆಯಿತು. ಹರ್ಷನ ಕೊಲೆ ನಂತರ ಎಷ್ಟು ಈ ತರ ಘಟನೆಗಳಾಗಿದೆ ಅಂದ್ರೆ, ಯಾವುದೇ ಸಣ್ಣ ಪುಟ್ಟ ಮಾತುಕತೆ ಆದ್ರೂ ಕೂಡ ಹಲ್ಲೆ ಕೊಲೆ ಇದರಲ್ಲೇ ಇವತ್ತು ಅಂತ್ಯವನ್ನ ಮಾಡುವಂತ ಹೇಯ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿಸ್ತೇವೆ. ಆದಷ್ಟು ಬೇಗ ಸರ್ಕಾರ ಸರಿಯಾದ ರೀತಿಯಂತ ಗಮನ ಕೊಡಬೇಕು, ಸರಿಯಾದ ರೀತಿಯಂತ ಆಕ್ಷನ್ ತಗೊಳ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಮತ್ತು ವಿಶೇಷವಾಗಿ ನಾಚಿಕೆ ಆಗಬೇಕು. ಇಲ್ಲಿ ನಮ್ಮ ಶಿರಾಳಕೊಪ್ಪದಲ್ಲಿ ನಿನ್ನೆ ತಾನೇ ಟ್ರಾನ್ಸ್ಫರ್ ಮೇಲೆ ಒಬ್ರು SI ಬಂದು ನಮ್ಮ ಪವನ್ ಅಂತೇಳಿ ಒಬ್ಬ ಹಿಂದೂ ಕಾರ್ಯಕರ್ತನ ಕರೆದು ಟ್ರಾನ್ಸ್ಫರ್ ಆಗಿ ಬಂದು ರಕ್ಷಣೆ ಕೊಡಬೇಕಾಗಿರೋದು, ಚಿಂತನೆ ಮಾಡಬೇಕಾಗಿರೋದು ಕಾನೂನು ಸುವ್ಯವಸ್ಥೆ ಬಗ್ಗೆ. ಅದ್ಬಿಟ್ಟು ಆ ಪವನ್ ಅಂತ ಕಾರ್ಯಕರ್ತನ ಕರೆದು ಹುಷಾರ್, ನಿನ್ನ ಹೆಂಡತಿ ಮಗಳು ಗೌರವದಿಂದ ಬದುಕಬೇಕು ಅಂದ್ರೆ ಗುಂಡಾಗಿರಿಯನ್ನು ಬಿಟ್ಟು ಮನೇಲಿ ಇರಬೇಕು, ಇವೆಲ್ಲ ಘಟನೆ ನಡೆಯಲ್ಲ ನನ್ನ ಕಾಲದಲ್ಲಿ ಅಂತೇಳಿ ಧಮಕಿ ಹಾಕುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಅಂದ್ರೆ ಯಾಕೆ ಈ ರೀತಿಯಂತ ಮನಸ್ಥಿತಿ, ಈ ರೀತಿಯ ಮಾತುಕತೆಗಳು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಶ್ಚರ್ಯ ಆಗುತ್ತೆ. ಇಂಥ ನಡವಳಿಕೆಗಳಿಗೆ ಇದೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ. ಇಲ್ಲಿಯ ಅಧಿಕಾರ ನಡೆಸುವಂತ ಈ ಅಧಿಕಾರಿಗಳು ಏನಿದ್ದಾರೆ ಇವರು ಇರ್ಬೋದು, ಆ ಕಡೆ ಗಮನ ಕೊಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಂತೀನಿ. ಸನ್ಮಾನಿತ ಅವರ ತಂದೆ, ನಿನ್ನೇನು ಹಲ್ಲೆ ಆದಂತ ಅವ್ರ ಎದುರುಗಡೆಗೆ ಇದ್ದಂತ ಸುಶೀಲ್ ಅವರ ತಂದೆ ಇದ್ದಾರೆ, ಚನ್ನವೀರಪ್ಪನವರು, ಎರಡು ತಮ್ಮ ಜೊತೆ ಮಾತಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.